ರಾಮಾಯಣದ ಅಯೋಧ್ಯಾಕಾಂಡದ ಒಂದು ಪ್ರಸಂಗ. ಅದರಲ್ಲಿ ದಶರಥ ಆತರಾತರವಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅರೇಂಜ್ ಮಾಡ್ತಾನೆ. ಮಾನ್ಯ ದಿನ ರಾಮನ ಬರ್ಡೇ ಇರುತ್ತೆ. ಪುನರ್ವಸು ನಕ್ಷತ್ರದ ದಿನ ರಾಮನ ಬರ್ಡೇ ಇರುತ್ತೆ. ಆವತ್ತಿನ ದಿವಸನೇ ಅವನು ರಾಮನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ಬೇಕು ಅಂತ. ಇದನ್ನು ಅವನು ಕೈಕೇಯಿಗೆ ಹೇಳೋದಿಲ್ಲ, ಬರೀ ಕೌಸಲ್ಯಗೆ ಸುಮಿತ್ರೆಗೆ ಹೇಳ್ತಾನೆ. ಇನ್ನು ಅಂದರೆ ತುಂಬ ಅದನ್ನು ಭಾಳ ಗುಟ್ಟಾಗಿಡ್ತಾನೆ. ಈವನ್ ಪ್ರಜೆಗಳಿಗೆ ಕೂಡ ಇನ್ಫಾರ್ಮೇಷನನ್ನು ಎಕ್ಸ್ಪೋಸ್ ಮಾಡಲ್ಲ, ಲೀಕ್ ಮಾಡೋದಿಲ್ಲ. ಬೇಗ ಅರೇಂಜ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಮಾಡಬೇಕು, ಮಾಡಿಬಿಟ್ಟು ನಮ್ಮ ಮನೆ ಮಟ್ಟಿಗೆ ಮಾಡ್ಕೊಂಬಿಡ್ಬೇಕು. ಈವನ್ ಈ ವಿಚಾರನ ಕೈಕೇಯಿ ತಂದೆ ಅಂದರೆ ಇವನು ಬೀಗ ದಶರಥನ ಮಾವ ಅಶ್ವಪತಿ ರಾಜ ಅಂತ ಕೇಕೆಯ ದೇಶ, ಅದು ಕೇಕೆಯ ದೇಶ ಅಂತಂದರೆ ಇವತ್ತಿನ ಪಾಕಿಸ್ತಾನ. ಅದು ಅಂದರೆ ಆಗ ಪಾಕಿಸ್ತಾನ ಇರಲಿಲ್ಲ. ಆ ಪಾಕಿಸ್ತಾನದ ಪ್ರಾಂತ್ಯ ಏನಿದೆಯೋ ಅದು ಆವಾಗ ಕೇಕೆಯ ದೇಶ ಆಗಿತ್ತು. ಅಲ್ಲಿನ ರಾಜನ ಮಗಳು ಕೈಕೇಯಿ, ದಶರಥನಿಗೆ ಮಾವ. ಅವನಿಗೂ ತಿಳಿಸಲಿಲ್ಲ. ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಮಾತ್ರ ಅರಮನೆಯಲ್ಲಿದ್ದರು. ಅವರು ಸೀತೆ ಮತ್ತು ಸುಮಿತ್ರೆ ಇದ್ದರು. ಭರತ ಶತ್ರುಘ್ನ ಹೆಂಗೆ ಅಂದರೆ ಇಲ್ಲಿ ರಾಮ ಲಕ್ಷ್ಮಣ ಜೋಡಿ, ಭರತ ಶತ್ರುಘ್ನ ಜೋಡಿ. ಸೊ ಭರತ ಶತ್ರುಘ್ನರು ಕೇಕೆ ದೇಶಕ್ಕೆ ತಾತನ ಮನೆಗೆ ಅಂತ ಹೊರಟೋಗಿದ್ದರು. ಸರಿ, ಇಲ್ಲಿ ಬೇಗ ಅರೇಂಜ್ ಮಾಡಬೇಕು. ಕೈಕೇಯಿಗೆ ಮಾತ್ರ ಅವನು ಹೇಳಲಿಲ್ಲ ದಶರಥ. ಯಾಕೆ ಅಂದರೆ ಇದ್ರ ಹಿಂದೆ ತುಂಬ ದೊಡ್ಡ ಸ್ಟೋರಿ ಇದೆ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಅಂತಾರಲ್ಲ, ಪ್ರತಿಯೊಂದು ಸಿಚುವೇಶನ್ಗೂ ಒಂದು ರೀಸನ್ ಇರುತ್ತೆ. ಸೊ ಹಾಗಾಗಿ ಅದಿರಲಿ, ಅದನ್ನು ಏನಿದು ಕಾರಣ ಏನು, ವಾಟ್ ಈಸ್ ದಿ ರೀಸನ್ ಫಾರ್ ನಾಟ್ ಟೆಲ್ಲಿಂಗ್, ನಾಟ್ ಇನ್ಫಾರ್ಮಿಂಗ್ ಕೈಕೇಯಿ ಅನ್ನೋದು ಆ ಕಥೆನ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ, ಅವನು ಕೈಕೇಯಿಗೆ ಹೇಳಲಿಲ್ಲ. ಕೌಸಲ್ಯ ಮತ್ತು ಸುಮಿತ್ರೆ ತುಂಬ ಸಂತೋಷದಿಂದ ರಾಮನಿಗೆ ಪಟ್ಟಾಭಿಷೇಕ ಆಗ್ತಿದೆಯಲ್ಲ ಅಂತಂದ್ಬಿಟ್ಟು ಅವರು ಪುರಜನರಿಗೆಲ್ಲ ಗಿಫ್ಟ್ಸು ಅದನ್ನೆಲ್ಲ ಕೊಡ್ತಾಯಿದ್ರು, ಇನ್ನೇನು ನಾಳೆ ಬೆಳಗ್ಗೆ ಒಂದು ಅಂತ. ಇಲ್ಲಿ ಏನಾಗಿತ್ತು ಅಂತಂದರೆ ಕೈಕೇಯಿ ಸ್ವಲ್ಪ ಇಂಟ್ರೋವರ್ಟ್, ಅಂದರೆ ಅವಳಿಗೆ ಕೌಸಲ್ಯ ಜೊತೆ ಸುಮಿತ್ರೆ ಜೊತೆ ಅಷ್ಟು ಮಿಂಗಲ್ ಆಗ್ತಾ ಇರಲಿಲ್ಲ, ಅವಳಿಗೆ. ಸೊ ಅವಳು ಸಪ್ರೇಟಾಗಿದ್ಲು. ಆ್ಯಂಡ್ ಅವಳು ಶಿ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅವಳು ರಾಜನ ದಶರಥನ ತುಂಬ ನೆಚ್ಚಿನ ಮಡದಿ, ಅಂದರೆ ಫೇವ್ರಿಟ್ ಇದು ವೈಫ್. ಸರಿ, ಇವನು ಕೈಕೇಯಿಗೆ ಹೇಳಲಿಲ್ಲ. ಅವರಿಬ್ಬರು ಕೌಸಲ್ಯ ಸುಮಿತ್ರೆ ತುಂಬ ಸಂತೋಷದಿಂದ ಪುರಜನರಿಗೆಲ್ಲ ಇದು ಕೊಡ್ತಾ ಇದ್ದಾರೆ. ಅವರು ದಾಸಿ ಇರೋರೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಈ ವಿಚಾರ ಮಂಥರೆಗೆ ಗೊತ್ತಾಯಿತು. ಮಂಥರೆ ಯಾರು ಅಂತಂದರೆ ಕೈಕೇಯಿಯ ದಾದಿ ಅನ್ಬೋದು. ಅವಳನ್ನು ಚಿಕ್ಕ ವಯಸ್ಸಿಂದ ಅವಳನ್ನು ಸಾಕಿದವಳು ಅವಳು. ಯಾಕೆಂದ್ರೆ ಕೈಕೇಯಿಗೆ ಚಿಕ್ಕ ವಯಸ್ಸಿಗೇನೆ ಅವಳು ತಾಯಿ ಇರಲಿಲ್ಲ. ಮಂಥರೆ ಅವಳನ್ನು ಸಾಕಿದ್ಲು. ಸೊ ತುಂಬ ಕ್ಲೋಸು, ತಾಯಿ ಥರನೇ ಅವಳು, ಸಾಕು ತಾಯಿ ಥರ. ಅವಳು ಜೊತೆಗೆ ಇದ್ಲಲ್ಲ. ಮಂಥರೆಗೆ ಗೊತ್ತಾಯ್ತು ಈ ವಿಷಯ. ಅವಳು ಹೋಗಿ ತಲೆ ಕೆಡಿಸ್ಬಿಟ್ಲು ಕೈಕೇಯಿಗೆ. ಫಸ್ಟ್ ಇನ್ಫಾರ್ಮ್ ಮಾಡ್ತಾಳೆ, ರಾಮನಿಗೆ ಪಟ್ಟಾಭಿಷೇಕ ಅಂತೆ ನೋಡು ಅಂತ. ಹಂಗಂದಾಗ ಕೈಕೇಯಿಗೆ ತುಂಬ ಖುಷಿಯಾಗೋಗುತ್ತೆ. ಯಾಕೆಂದ್ರೆ ಕೈಕೇಯಿಗೆ ರಾಮ ಫೇವ್ರೇಟು. ತನ್ನ ಮಗ ಭರತನಿಗಿಂತ ರಾಮ ತುಂಬ ಫೇವ್ರೇಟು. ಅವಳು ಇಮಿಡಿಯೇಟಾಗಿ ಹೌದಾ ಅಂತಂದ್ಬಿಟ್ಟು ತನ್ನ ಕಂಠಿಹಾರ, ತನ್ನ ಕುತ್ತಿಗೆನಲ್ಲಿರೋವಂಥ ಒಂದು ಹಾರ ತೆಗೆದು ಮಂಥರೆಗೆ ಕೊಡ್ತಾಳೆ. ಮಂಥರೆ ಅದನ್ನು ಕಿತ್ತು ಬಿಸಾಕ್ತಾಳೆ. ನಿನಗೇನಾದ್ರು ತಲೆ ಇದೆಯಾ ನಿನಗೆ? ನಾನು ಹೇಳ್ತಿರೋವಂಥ ವಿಚಾರನ ನೀನು ಸಂತೋಷ ಪಡ್ತಾ ಇದೆಯಲ್ಲ, ಇದು ಸಂತೋಷ ಪಡುವಂಥ ವಿಚಾರನ ಅಂತ ಹೇಳಿ ಬೈತಾಳೆ. ಇವಳು ಆಮೇಲೆ ಯಾಕೆ ಏನು ಅಂತ, ಮರ್ತುಬಿಟ್ಯಾ ನಿನ್ನ ಗಂಡ ನಿಮ್ಮ ತಂದೆಗೆ ಏನು ಮಾತು ಕೊಟ್ಟಿದ್ದ ಮದುವೆ ಆಗೋಕ್ಕೆ ಮುಂಚೆ? ಆಮೇಲೆ ನಿನಗೇನು ಕೊಟ್ಟಿದ್ದ? ನಿನಗೆ ಏನು 2 ವರ ಕೊಟ್ಟಿದ್ನಲ್ಲ, ಆ ವರ ಮರ್ತುಬಿಟ್ಯಾ? ಆ ವರನ ನೀನು ಬೇಕಾದಾಗ ಕೇಳ್ತೀನಿ ಅಂತ ಹೇಳಿದ್ದಿ. ಆ ವರ ಇವಾಗ ಕೇಳೋ ಅಂಥ ಪರಿಸ್ಥಿತಿ ಬಂದಿದೆ, ಕೇಳೋ ಅಂತಾಳೆ. ಆ ದಶರಥ ಕೊಟ್ಟಂಥ ಮಾತು, ಅದಕ್ಕೋಸ್ಕರನೇ ದಶರಥ ಹೆದರ್ಕೋತಿದ್ದಿದ್ದು. ಆಮೇಲೆ ಕೈಕೇಯಿಗೆ 2 ವರ ಅನುಗ್ರಹ ಮಾಡಿದ್ದ ಅವನು. ಯಾವ ಕಾರಣಕ್ಕೆ? ಇದನ್ನೆಲ್ಲ ನೆಕ್ಸ್ಟು ಎಪಿಸೋಡ್ನಲ್ಲಿ ನಾನು ಹೇಳ್ತೀನಿ. ಆವಾಗ ಇವಳು ಆಯಿತು ಹೌದು ಅಂತ ಒಪ್ಕೋತಾಳೆ ಕೈಕೇಯಿ. ಸರಿ, ಏನದು? ಅದರ ಪ್ರಕಾರ ಏನು? 2 ವರ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮನಿಗಾಗಬಾರದು, 1ನೇದು. 2ನೇದು, ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. ಸರಿ,
ತಕ್ಷಣ ಅದೇ ಇವಳು ಯಾವಾಗ ಮಂತಾರೆ ತಲೆ ತಿಂದ್ಬಿಟ್ಲೋ ತಲೆ ಕೆಟ್ಟೋಗ್ಬಿಡುತ್ತೆ ಅವಳಿಗೆ, ಬ್ರೈನ್ ವಾಶ್ಡು. ಸೊ ಸಂತೋಷ ಆಗಿದ್ದು ಮೈಂಡು ಸಿಟ್ಟು ಬಂದ್ಬಿಡುತ್ತೆ ಅವಳಿಗೆ. ಕೋಪಗೃಹಕ್ಕೆ ಹೋಗಿ ಸಿಟ್ಟು ಮಾಡಿಕೊಂಡು ಕೂತ್ಬಿಡ್ತಾಳೆ, ಮಲ್ಕೊಂಬಿಡ್ತಾಳೆ. ಅಂದರೆ ನೆಲದ ಮೇಲೆ ಬೋರ್ಲಾಗಿ ಮಲ್ಕೊಂಬಿಡೋದು ಕೋಪಕ್ಕೆ. ಆಗಿನ ಕಾಲದಲ್ಲಿ ಅರಮನೆಗಳಲ್ಲಿ ಒಂದೊಂದು ಎಮೋಷನ್ಸ್ಗೂ ಒಂದೊಂದು ರೂಮ್ ಇರೋದಂತೆ, ಕೋಣೆಗಳು ಅಂತ. ಸೊ ಇದು ಕೋಪದ ಕೋಣೆ ಅಂತ, ಅದೆಲ್ಲ ರಾಮಾಯಣದಲ್ಲಿ ಬರುತ್ತೆ. ಮೊದಲೇ ಹೆದರ್ಕೊಂಡೇ ಅರೇಂಜ್ ಮಾಡಿದ್ದ ದಶರಥ ರೂಮಿಗೆ ಬರ್ತಾನೆ. ನೋಡಿದ್ರೆ ಅಲ್ಲಿ ಕೈಕೇಯಿ ಇಲ್ಲ. ಗೊತ್ತಾಯಿತು, ಕೋಪ ಮಾಡ್ಕೊಂಡು ಕೋಪಗೃಹದಲ್ಲಿ ಹೋದ್ಲವಳು ಅಂತ ಗೊತ್ತಾಗುತ್ತೆ. ಸರಿ ಹೋಗ್ತಾನೆ. ಹೋದವನೇ ಅವಳು ಯಾತಕ್ಕೆ ಕೋಪ ಮಾಡ್ಕೊಂಡಿದ್ಯಾ, ಏನು ಎತ್ತ ನೋಡು ಚಿನ್ನ ಬಂಗಾರ ಅಂತೆಲ್ಲ ಅವಳಿಗಂದು, ನೀನು ಸಿಟ್ಟು ಮಾಡ್ಕೋಬೇಡ, ನೀನು ನನ್ನ ಮುದ್ದಿನ ರಾಣಿ, ನನ್ನ ಪ್ರೀತಿಯ ಮಡದಿ, ನನ್ನ ಪ್ರಿಯ ಪ್ರೇಯಸಿ ಇತ್ಯಾದಿ ಇದೆಲ್ಲ ಎಲ್ಲ ಹೇಳಿ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ. ಕೇನ ವದ್ಯತಾಂ ಕೋವ ವಿಮುಚ್ಯತಾಂ ದರಿದ್ರ ಕೋಭವೇ ಅದ್ಯ ದ್ರವ್ಯವಾನ್ ವಾಪ್ಯ ಕಿಂಚನ ಅಂತ. ಅಂದರೆ ಕೇನ ವದ್ಯತಾಂ ಕೋವ ಅಂತಂದರೆ ನಮ್ಮ ದೇಶದ ಜೈಲಿನಲ್ಲಿ ಅವನೊಬ್ಬ ಕೊಲೆಗಡಕ ನಾಳೆ ಅವನು ಗಲ್ಲಿಗೇರಬೇಕು. ನಾಳೆ ಗಲ್ಲಿಗೇರ್ಬೇಕಾ, ಅವನನ್ನು ಬೇಕಾದ್ರೆ ನಿರಪರಾಧಿಯಾಗಿ ಮಾಡಿಬಿಡ್ತೀನಿ ನಾನು, ಅವನನ್ನು ಬಿಡಿಸ್ಬಿಡ್ತೀನಿ. ಯಾರಿದ್ದಾರೆ ಅಂತವ್ರು ಹೇಳು, ಆಯಿತಾ. ಆಮೇಲೆ ಎರಡನೇದು ವದ್ಯ ಕೋವಾ ವಿಮುಚ್ಯತಾಂ ಅಂದರೆ ಯಾರು ನಿರಪರಾಧಿ ಇರ್ತಾನೋ, ಏನೂ ತಪ್ಪು ಮಾಡದೆ ಅಮಾಯಕ, ಅವನ ಮೇಲೆ ಇಲ್ಲದೇ ಇರೋ ಅಂಥ ಅಲಿಗೇಷನ್ಸನ್ನೆಲ್ಲ ಹಾಕಿಸಿ ಮರಣದಂಡನೆಗೆ ಗುರಿ ಮಾಡಿಬಿಡ್ತೀನಿ ಬೇಕಾರೆ, ಹೇಳು ಅಂಥದ್ದು ಮಾಡಬೇಕಾ. ಇನ್ನು ಮೂರನೇದು ದರಿದ್ರ ಕೋಭವೇ ಅದ್ಯ. ನಮ್ಮ ರಾಜ್ಯದಲ್ಲಿರೋವಂಥ ತುಂಬ ಬಡತನ ಇರಲಿಲ್ಲ, ಆದರೂ ಕಷ್ಟ ಇದ್ದೇ ಇರುತ್ತಲ್ಲ ಅಂಥವ್ರನ್ನ ಬೇಕಾದ್ರೆ ನಮ್ಮ ಅರಮನೆಯಲ್ಲಿ ಮಿನಿಸ್ಟ್ರಿ ಲೆವೆಲ್ ಆ ಲೆವೆಲಿಗೆ ತೊಗೊಂಡು ಬಂದುಬಿಡ್ಬೇಕಾ, ಅವನಿಗೆ ನನ್ನ ಖಜಾನೆ ಎಲ್ಲ ಖರ್ಚು ಮಾಡಿ ಅಷ್ಟು ರಿಚ್ ಮಾಡಬೇಕಾ, ಹೇಳು ಮಾಡಿಬಿಡ್ತೀನಿ. ದ್ರವ್ಯವಾನ್ ವಾಪ್ಯ ಕಿಂಚನ. ಸಾಹುಕಾರ ಇರ್ತಾರಲ್ಲ, ಸಿಕ್ಕಾಪಟ್ಟೆ ರಿಚ್ ಫೆಲೋಸು, ಅವ್ರನ್ನ ಬೇಕಾದರೆ ಬೀದಿ ಬಿಕಾರಿ ಮಾಡಿಬಿಡ್ತೀನಿ ಬೇಕಾದ್ರೆ, ಹೇಳು. ನೀನು ಸೆಟ್ ಮಾಡ್ಕೋಬೇಡ ಬಂಗಾರ, ನನಗೆ ಇದನ್ನು ನೋಡೋಕ್ಕಾಗೋದಿಲ್ಲ. ಈ 4ರಲ್ಲಿ ನಾನು ಯಾವುದು ಮಾಡಲಿ, ಇದರಲ್ಲಿ ಯಾವುದು ಮಾಡಬೇಕು ಹೇಳು, ಬೇಕಾದ್ರೆ ಮಾಡಿಬಿಡ್ತೀನಿ. ಐ ಆಮ್ ರೆಡಿ ಟು ಡೂ ಆಲ್ ದೀಸ್ ಥಿಂಗ್ಸ್ ಜಸ್ಟ್ ಫಾರ್ ದಿ ಸೇಕ್ ಆಫ್ ಯುವರ್ ಲವ್. ಆವಾಗ ಅವಳು, ಅದೆಲ್ಲ ಏನೂ ಮಾಡಬೇಡಿ, ನಾನು ಕೇಳೋ 2 ವರ, ನೀವು ನನಗೆ ವರ ಕೊಟ್ಟಿದ್ದೀರಲ್ಲ 2 ವರ ಆವತ್ತಿನ ದಿವಸ, ಆ ವರ ಏನು ಅಂದರೆ ಇದು: ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮ 14 ವರ್ಷ ಕಾಡಿಗೆ ಹೋಗಬೇಕು. ಈ ವಿಷಯ ಯಾತಕ್ಕೆ ಹೇಳಿದೆ ಅಂದರೆ, ದಶರಥನ ಕಾಲದಲ್ಲಿ ಅರಾಜಕತೆ ಅನ್ನೋದು ಇರಲೇ ಇರಲಿಲ್ಲ. ಅಂದರೆ ತ್ರೇತಾಯುಗ ಅದು ಗೋಲ್ಡನ್ ಏಜ್ ಅವಾಗೆಲ್ಲ. ಇನ್ನು ದಶರಥನ ನಂತರ ರಾಮ ಬಂದ ಮೇಲಂತೂ ರಾಮರಾಜ್ಯ, ಇವಾಗ ನಾವೆಲ್ಲ ಕನಸು ಕಾಣ್ತಾ ಇದ್ದೀವಲ್ಲ ರಾಮರಾಜ್ಯ ಅಂತ, ಅದು ಹೆಂಗಿತ್ತು ನಾವು ಅದನ್ನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಹೀಗೆ ದಶರಥ ಅವನ ರಾಜ್ಯನ ಧರ್ಮಯುತವಾಗಿ ನಡೆಸ್ತಿದ್ದಂಥವನು ಹೆಂಡತಿಗೋಸ್ಕರ ಅವನು ಧರ್ಮನೇ ಬಿಟ್ಬಿಡ್ತೀನಿ ಅನ್ನೋ ಒಂದು ಮಾತಾಡೋದ್ನಲ್ಲ, ಅದು ಎಷ್ಟು ತಪ್ಪು ನೋಡಿ. ಅಂದರೆ ಮೋಹದ ಪಾಶ ತಲೆ ಕೆಡಿಸ್ಬಿಡುತ್ತೆ. ಇದು ಇವಾಗಿನ ಸ್ಥಿತಿಗೆ ಎಷ್ಟು ಕನೆಕ್ಟ್ ಆಗುತ್ತೆ ನೋಡಿ. ಅಂದರೆ ಈಗಿರೋವಂಥ ಒಂದು ರಾಜಕೀಯ ವ್ಯವಸ್ಥೆ, ರಾಜಕೀಯದವರು ನಾವು ನೋಡ್ತಾ ಇದ್ದೀವಲ್ಲ, ಟಿ ವಿನಲ್ಲಿ ಹಾಕಿದ್ರೆ ಬರೀ ಅರಾಜಕತೆನೇ ನಡೀತಾ ಇದೆ ಎಲ್ಲ ಕಡೆ, ಆಲ್ ಓವರ್ ದಿ ವರ್ಲ್ಡ್ ನಡೀತಾ ಇದೆ. ಎಲ್ಲೋ ಕೆಲವರು ಇರೋದರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾಯಿದೆ, ಬಟ್ 80 to 90% ಬರೀ ಹಗರಣಗಳೇ. ಏನಕ್ಕೋಸ್ಕರ? ಎಲ್ಲ ಸ್ವಾರ್ಥಕ್ಕೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಏನು ನಾನು ಶ್ಲೋಕ ಹೇಳೋದ್ನೋ ಅದರಲ್ಲಿ ಪ್ರತಿಯೊಂದೂ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ ನಮ್ಮ ಈಗಿನ ಸೋಕಾಲ್ಡ್ ಡೆಮೊಕ್ರ್ಯಾಟ್ಸ್. ಸೊ ಎಷ್ಟು ಲಿಂಕ್ ಆಗುತ್ತೆ ನೋಡಿ ಆ ಒಂದು ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಹೇಗೆ ಲಿಂಕ್ ಇದೆ ನೋಡಿ. ಸೊ ಎವ್ರಿಥಿಂಗ್ ಈಸ್ ಲಿಂಕ್ಡ್. ಅಂದರೆ ರಾಮಾಯಣ, ಮಹಾಭಾರತ, ನಮ್ಮ ಪುರಾಣಗಳೆಲ್ಲ ನಮ್ಮ ಜೀವನದ ಒಂದು ಲೈಫ್ಸ್ ಮ್ಯಾನ್ಯುಯಲ್ ಅದು, ಎಸ್ಪೆಷಲಿ ರಾಮಾಯಣ.
ಪ್ರತಿಯೊಂದು ಶ್ಲೋಕಗಳೂ ಎಷ್ಟು ಕಲ್ತ್ಕೊಳ್ಳೋದಿದೆ. ಈವನ್ ಮಹಾಭಾರತ ಪುರಾಣ ಎಲ್ಲ ನಮ್ಮ ಪ್ರತಿಯೊಬ್ಬ ವ್ಯಕ್ತಿನೂ ಈಗಿರೋ ಇಡೀ ನಮ್ಮ ವಿಶ್ವದಲ್ಲಿರೋರು ಎಲ್ಲರೂ ಗೀತೆ ಅಂತೂ, ಭಗವದ್ಗೀತೆ ಅಂತೂ ಎಕ್ಸ್ಟ್ರಾಡಿನರಿ. ಅದು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ವಿಚಾರಗಳನ್ನ ನಾವು ಇದರಲ್ಲಿ ಕಾಣ್ಬೋದು ಅನ್ನೋದು ಇದರಲ್ಲಿ ಬರೋ ಅಂಥ ಅಂಶ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದ್ನಲ್ಲ, ಯಾಕೆ ದಶರಥ ಹೆದರ್ಕೊಂಡ, ಅವನು ಏನು ಮಾತು ಕೊಟ್ಟಿದ್ದ ಅವ್ರ ಮಾವನಿಗೆ, ಮತ್ತು ಕೈಕೇಯಿಗೆ ಏನು ವರ ಕೊಟ್ಟಿದ್ದ, ಯಾವ ಸಂದರ್ಭದಲ್ಲಿ, ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.